ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಗಾರ್ಡನಲ್ಲಿ ಓಡಾಡೋದ್ರಿಂದ ಯಾಕೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಗಾರ್ಡನ್ಗೆ ಹೋದಾಗ ನಮಗೆ ಕಾಣೋದು ಸುಂದರವಾದಂಥ ಹೂಗಳು, ಅದರ ಪರಿಮಳ, ಹಕ್ಕಿಗಳ ಚಿಲಿಪಿಲಿ ಕಲರವ ಇರ್ಬೋದು, ಚಿಟ್ಟೆಗಳು, ಅದರ ಬಣ್ಣ. ಸೊ ಈ ಥರ ತುಂಬ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ರಕೃತಿಯನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಒತ್ತಡಗಳು ದೂರವಾಗ್ತಾ ಹೋಗುತ್ತೆ. ಮತ್ತು ವಾಕಿಂಗ್ ಮಾಡೋದ್ರಿಂದ ನಮ್ಮ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ನಾವು ಶಾಂತವಾಗಿದ್ದೀವಿ ಅಂತ ನಮಗೆ ಫೀಲ್ ಬರ್ತಾ ಹೋಗುತ್ತೆ. ನಮ್ಮ ಮನಸ್ಸು ಯಾವಾಗ ಶಾಂತವಾಗಿರುತ್ತೋ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾಡೋ ಕೆಲಸದಲ್ಲಿ ಯಾವಾಗ ಶ್ರದ್ಧೆ ಬರುತ್ತಲ್ಲ, ಆವಾಗ ನಾವು 10 ಗಂಟೆಗಳ ಕಾಲ ಮಾಡುವಂಥ ಕೆಲಸವನ್ನು ನಾವು 1 ಗಂಟೆಲಿ ಕೂಡ ಮುಗಿಸ್ಬೋದು. ಇದಕ್ಕೆಲ್ಲ ಮೇನ್ ರೀಸನ್ ಏನಂದರೆ ಮೈಂಡ್ ರಿಲ್ಯಾಕ್ಸ್ ಆಗಿರೋದು. ಹಾಗಾಗಿ ನಿಮ್ಗೆ ಯಾವಾಗಲಾದರೂ ಸ್ಟ್ರೆಸ್ ಫೀಲ್ ಆದರೆ ಒಂದು ವಾಕಿಗೆ ಹೋಗಿ ಬನ್ನಿ ಗಾರ್ಡನ್ ಒಳಗಡೆ. ಅಲ್ಲಿರುವಂಥ ಹೂವು, ಹಣ್ಣು, ಪಕ್ಷಿ, ಪ್ರಾಣಿ, ಯಾವುದೋ ಒಂದು ಕೀಟ ಇರ್ಬೋದು. ಸೊ ಪ್ರತಿಯೊಂದನ್ನು ನೀಟಾಗಿ ಅಬ್ಸರ್ವ್ ಮಾಡಿ, ಆ ಸೂರ್ಯನ ಬೆಳಕಿರ್ಬೋದು, ಮಂಜಿನ ಹನಿ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡುವಾಗ ನಮ್ಮ ಓವರ್ ಥಿಂಕಿಂಗ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ, ಒತ್ತಡ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ನಾನಂತೂ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದ್ಸಲ ಗಾರ್ಡನಿಗೆ ಹೋಗಿ ಯಾವ್ಯಾವ ಹೂ ಬಿಟ್ಟಿದೆ, ಯಾವುದು ಮೊಗ್ಗಾಗಿದೆ, ಇದರೊಳಗೆ ಎಷ್ಟು ಎಲೆ ಬಂದಿದೆ ನಾನು ನೆಟ್ಟಿರೋ ಗಿಡದಲ್ಲಿ, ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಬರ್ತೀನಿ. ನೇಚರ್ ಈಸ್ ಮೈ ಟೀಚರ್ ಅಂತಾರಲ್ಲ, ಆ ಥರ ಪ್ರಕೃತಿ ಯಾವಾಗಲೂ ನಮಗೆ ಏನಾದರೂ ಒಂದು ಕಲಿಸ್ತಾನೆ ಇರುತ್ತೆ. ಮತ್ತು ಒಂದು ದಿನ ಇದ್ದಂಗೆ ಮತ್ತೆ ಮರುದಿನ ಇರೋದೇ ಇಲ್ಲ. ಪ್ರಕೃತಿ ಯಾವಾಗಲೂ ಚೇಂಜ್ ಆಗ್ತಾನೇ ಇರುತ್ತೆ. ಪ್ರತಿದಿನ ಹೊಸದು, ಪ್ರತಿದಿನ ಹೊಸ ಎಲೆ, ಪ್ರತಿದಿನ ಹೊಸ ಹೂವು, ಹಣ್ಣು, ಪ್ರತಿದಿನ ಹೊಸದಾಗಿ ಏನೋ ಒಂದು ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನೀವು ಯಾವಾಗಲೂ ನೇಚರಿಗೆ ಕನೆಕ್ಟ್ ಆಗಿರಿ. ನೇಚರಿಗೆ ನೀವು ಎಷ್ಟು ಕನೆಕ್ಟ್ ಆಗಿರ್ತೀರಿ ಅಷ್ಟು ಮನಸ್ಸು ಪೀಸ್ಫುಲ್ ಆಗಿರುತ್ತೆ. ಹಾಗಾಗಿ ಜಾಸ್ತಿ ಸ್ಟ್ರೆಸ್ಸನ್ನು ತಗೋಬೇಡಿ, ನಿಮ್ಮ ಕೆಲಸನ ನೀವು ಮಾಡ್ತಾಯಿರಿ. ಪ್ರಕೃತಿಯಲ್ಲಿ ಕೂತು ಒಂದು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಎವ್ರಿವನ್.